ಭಾರತ ಸಂವಿಧಾನದ ಕುರಿತು ಪ್ರಶ್ನೋತ್ತರಗಳು ನೋಡೋಣ. ಮೊದಲನೆಯ ಪ್ರಶ್ನೆ: ಸಂವಿಧಾನ ರಚನಾ ಸಭೆಗೆ ರಚನೆಗೆ ಸಂಬಂಧಿಸಿದ ಮೊದಲ ಪ್ರಯತ್ನಗಳು. ಸಂವಿಧಾನ ರಚನಾ ಸಭೆಗೆ ಬ್ರಿಟಿಷರನ್ನು ಒತ್ತಾಯಿಸಿದ ಮೊದಲ ವ್ಯಕ್ತಿ ಎಂ.ಎನ್. ರಾಯ್. ಸಂವಿಧಾನ ರಚನಾ ಸಭೆಯನ್ನು ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಬೇಕೆಂದು ಹೇಳಿದವರು ಜವಾಹರಲಾಲ್ ನೆಹರು. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ರಂದು. ಸಂವಿಧಾನ ರಚನಾ ಸಭೆಯ ರೂಪರೇಷೆಗಳು ನೀಡಿದ ಆಯೋಗ ಕ್ಯಾಬಿನೆಟ್ ಆಯೋಗ 1946ರಲ್ಲಿ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಚೆನ್ನಮ್ಮ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷರು ಎಚ್.ಸಿ. ಮುಖರ್ಜಿ ಮತ್ತು ವಿ.ಟಿ. ಕೃಷ್ಣಮಾಚಾರ್ಯ. ಸಂವಿಧಾನ ರಚನಾ ಸಭೆಯ ಸಲಹೆಗಾರರು ಬಿ.ಎನ್. ರಾಯ್. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮುಖ್ಯಾಂಶಗಳು. ಸಂವಿಧಾನ ರಚನೆಗೆ ತೆಗೆದುಕೊಂಡ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ್ ರೈಜದಾ. ಸಂವಿಧಾನದ ಚಿತ್ರಗಳನ್ನು ಬಿಡಿಸಿದ ಕಲಾಕಾರರು ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದಲಾಲ್ ಬೋಸ್. ಸಂವಿಧಾನ ಕರಡು ಸಮಿತಿಗೆ ಸಂಬಂಧಿಸಿದ ಮಾಹಿತಿ. ಕರಡು ಸಮಿತಿ ರಚನೆಯಾದ ದಿನಾಂಕ 1947 ಆಗಸ್ಟ್ 9ರಂದು. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಂವಿಧಾನ ರಚನಾ ಸಭೆಯಲ್ಲಿದ್ದ 7 ಸದಸ್ಯರುಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ, ಎನ್. ಗೋಪಾಲಸ್ವಾಮಿ ಅಯ್ಯರ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್. ಮಾಧವರಾವ್, ಟಿ.ಟಿ. ಕೃಷ್ಣಮಾಚಾರಿ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖ ಮಹಿಳೆಯರು ಹಾಗೂ ಅವರು ಸ್ವತಂತ್ರ ನಂತರ ಪಡೆದ ಸ್ಥಾನಗಳು. ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದವರು 1953ರಲ್ಲಿ. ಸರೋಜಿನಿ ನಾಯ್ಡು ಉತ್ತರ ಪ್ರದೇಶದ ರಾಜ್ಯಪಾಲರು, ದೇಶದ ಮೊದಲ ಮಹಿಳಾ ರಾಜ್ಯಪಾಲೆ. ಸುಚೇತಾ ಕೃಪಲಾನಿ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ, ಉತ್ತರ ಪ್ರದೇಶದಲ್ಲಿ. ಅಮೃತ್ ಕೌರ್ ಕೇಂದ್ರದ ಮೊದಲ ಮಹಿಳಾ ಸಚಿವೆ, ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಸಂವಿಧಾನ ರಚನಾ ಸಭೆಗೆ ಭಾಗವಹಿಸಿದ ವಿವಿಧ ಸಮುದಾಯದವರು. ಆಂಗ್ಲೋ ಇಂಡಿಯನ್ ಫ್ರಾಂಕ್ ಆಂಥೋನಿ, ಕಮ್ಯುನಿಸ್ಟ್ ಸೋಮನಾಥ್ ಲಹಿರಿ, ಪರಿಶಿಷ್ಟ ಜಾತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಗೋರ್ಗ ಸಮುದಾಯ ಹರಿಭೋಜಿ ಬೋರಾ, ಸಿಖ್ ಸಮುದಾಯ ಸರ್ದಾರ್ ಬಲ್ದೇವ್ ಸಿಂಗ್, ಸರ್ದಾರ್ ಉಧೇಮ್ ಸಿಂಗ್, ಕ್ರೈಸ್ತ ಸಮುದಾಯ ಎಸ್.ಸಿ. ಮುಖರ್ಜಿ, ರಾಜಕುಮಾರಿ ಅಮೃತ್ ಕೌರ್, ಜಾನ್ ಮತಾಯ್, ಮುಸ್ಲಿಂ ಸಮುದಾಯ ಇಸ್ಮಾಯಿಲ್ ಖಾನ್, ಮೌಲಾನಾ ಹಸ್ರತ್ ಮೊಹಾನಿ ಬೇಗಂ, ಎ. ರಾಸಾವಳಿ. ಸಂವಿಧಾನ ರಚನಾ ಸಭೆಗೆ ಮೈಸೂರಿನಿಂದ ಪ್ರತಿನಿಧಿಸಿದ ಪ್ರತಿನಿಧಿಗಳು: ಕೆ. ಚೆಂಗಲ್ರಾಯ ರೆಡ್ಡಿ, ಟಿ. ಸಿದ್ದಲಿಂಗಯ್ಯ, ಎಚ್. ಆರ್. ಗುಂಜಾರೆಡ್ಡಿ, ಎಸ್. ವಿ. ಕೃಷ್ಣಮೂರ್ತಿ ರಾವ್, ಕೆ. ಹನುಮಂತಯ್ಯ, ಎಚ್. ಸಿದ್ದವೀರಪ್ಪ, ಟಿ. ಚೆನ್ನಯ್ಯ, ಟೇಕೂರು ಸುಬ್ರಹ್ಮಣ್ಯಂ. ಸಂವಿಧಾನ ರಚನಾ ಸಭೆಗೆ ಕೋರ್ ಪ್ರಾಂತ್ಯದಿಂದ ಪ್ರತಿನಿಧಿಸಿದವರು ಕೆ. ಎಂ. ಪೂಣಚ್ಚ. ಸಂವಿಧಾನದ ರಚನಾ ಸಭೆಗೆ ಬಾಂಬೆ ಪ್ರಾಂತ್ಯದಿಂದ ಪ್ರತಿನಿಧಿಸಿದವರು ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ 15 ಮಂದಿ. ಸಂವಿಧಾನ ಜಾರಿಗೆ ಬಂದ ದಿನಾಂಕ 1950 ಜನವರಿ 26ರಂದು